ಎಲ್ಲರಿಗೂ ಶುಭ ದಿನ. ಇವತ್ತು ನಾವು ಬಂದಿದ್ದೀವಿ ನಮ್ಮ ಮಾವನ ಮನೆಗೆ. ಲೊಕೇಶನ್ ಅಂತೂ ನೀವು ಸುಮಾರು ಸಲ ನೋಡಿರ್ತೀರಾ. ಆ್ಯಂಡ್ ಇವತ್ತು ಸತ್ಯನಾರಾಯಣ ಕತೆ ಪೂಜೆ ಇದೆ ನಮ್ಮ ಮಾವನ ಮನೇಲಿ. ಅದಕ್ಕೋಸ್ಕರ ನಾನು ಅಂದ್ಕೊಂಡೆ ಒಂದು ವ್ಲಾಗ್ ಮಾಡೋಣ. ಸೊ ಬನ್ನಿ ಇವತ್ತಿನ ದಿನನ ಸ್ಟಾರ್ಟ್ ಮಾಡೋಣ. ಗೈಸ್, ನಿಮಗೆ ನಾನು ಹೇರ್ ಸ್ಟೈಲ್ ತೋರಿಸ್ಬೇಕು, ಅದಕ್ಕೆ ಫೋನ್ ಇಲ್ಲಿ ಇಟ್ಟಿದ್ದೀನಿ. ನಾವು ಬೆಳಗ್ಗೆ 12:30ಗೆ ಬಂದಿದ್ವಿ ಆ್ಯಂಡ್ ಪೂಜೆ ಇದ್ದಿದ್ದು ಗೋಧೋಳಿ ಸಮಯದಲ್ಲಿ 5:30 ಮೇಲೆ. ಸೊ ಅದಕ್ಕೋಸ್ಕರ ಎಲ್ಲರೂ ಇಲ್ಲಿ ಕೂತ್ಕೊಂಡು ಡೀಪ್ ಡಿಸ್ಕಷನ್ ಮಾಡ್ತಾ ಇದ್ರು. ನಮ್ಮ ಮಾವ ಮನೆ ದೇವರು ಪೂಜೆ ಮಾಡ್ತಾ ಇದ್ರು. ಡಿಸ್ಕಷನ್ ಮಾಡ್ತಿದ್ದಂಗೆ ಫಲಹಾರ ಬಂತು. ಫಲಹಾರಕ್ಕೆ ಉಪ್ಪಿಟ್ಟಿತ್ತು, ನಾವೆಲ್ಲರೂ ಹಾಕೊಂಡು ತಿಂದ್ವಿ. ಫಸ್ಟ್ ನಾನೇ ಮುಗಿಸಿದ ಕಾರಣ ನನಗೆ ಎಲ್ಲರಿಗೂ ಟೀ ಮಾಡ್ಕೋಬಾ ಅಂತ ಕಳಿಸ್ಬಿಟ್ರು. ಅದಾದ್ಮೇಲೆ ಗುಂಡ ಬಂದ. ನಮ್ಮಮ್ಮ ಅಂದ್ರು ಸರಿ ಆಟ ಆಡೋಣ, ವೇಲ್ ಹಾಕೊಂಡು ಕೂತ್ಕೋ, ಗುಂಡ ಕಂಡು ಹಿಡಿತಾನ ಇಲ್ವಾ ಅಂತ. ನೋಡಿದ್ರೆ ಅವ್ನು ನಿಜ ಕಂಡು ಹಿಡ್ದಿಲ್ಲ ನನಗೆ. ನನ್ನ ಕಣ್ಮುಂದೆನೇ 4-5 ಸಲ ಓಡಾಡಿದ್ರು ಅವನಿಗೆ ಕಾಣಿಸಿಲ್ಲ ನಾನು. ಅದಕ್ಕೆ ನಮ್ಮಮ್ಮನೇ ಕರ್ಕೊಬಂದು ಅವನಿಗೆ ತೊಡೆ ಮೇಲೆ ಕೂರಿಸಿದ್ರು. ನಿಂಗೆ ಬ್ಲೂ ಬೆನ್ ನಿಂಗೆ ನಾನು ಇಷ್ಟನಾ? ತುಂಬಾನಾ? ತುಂಬ ಇಷ್ಟನಾ? ಪಕ್ಕನಾ? ನಮ್ಮ ಮಾವನ ಮನೆ ತೋಟದಲ್ಲಿ ಏನೇನು ಬೆಳೆದಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ, ಬನ್ನಿ. ಇದು ಅರಿಶಿನ ಎಲೆ, ತುಳಸಿ ನೋಡಿ ಎಷ್ಟು ಚಂದ ಬೆಳೆದಿದೆ. ಕಪ್ಪು ತುಳಸಿನ ಇದು? ಹಸಿಮೆಣಸು ಇದೆಯಾ? ಶಶಿ, ಇದು ಜೀರಿಗೆ ಮೆಣಸು ಅಂದ್ರೆ ಇದಾ? ಅದಕ್ಕೆ ಜೀರಿಗೆ ಮೆಣಸು ಅಂತಾರದೆ. ಓ ನೈಸ್ ನೈಸ್. ಯಾವುದೋ ಹುಳ ಥರ ಇದೆ. ಚೂಸ್ ಮೆಣಸು ಅಂತಾರೆ, ಜೀರಿಗೆ ಮೆಣಸು ಅಂತಾರೆ. ಖಾರ ಇರುತ್ತೆ ಇದು. ಖಾರ ಇರುತ್ತಾ? ಈ ಥರ ಪುಟ್ಟಣಿ. ಈ ಹೂ ನೋಡಿ ಎಷ್ಟು ದೊಡ್ಡ ಇದೆ. ದಾಸವಾಳ, ಅಲ್ಲಿ ಕೆಂಪು ದಾಸವಾಳ, ಅರಿಶಿನೆಲೆ, ಗೌರಿ ಗಿಡ, ವಿಳೆದೆಲೆ ನೋಡಿ ಎಷ್ಟು ಇದೆ. ವಾ ವಾ ವಾ. ಬಸಳೆ ಸೊಪ್ಪು. ನಮ್ಮ ಹತ್ರ ಇನ್ನೂ ತುಂಬ ಟೈಮ್ ಇತ್ತು ಅಂತ ನಾವು ನಮ್ಮ ಮಾವನ ಮನೆ ಹಿತ್ಲಿಗೆ ಹೋದ್ವಿ, ಏನೇನು ಬೆಳೆದಿದ್ದಾರೆ, ಏನೇನು ಬೆಳೆದಿದೆ ಅಂತ ನೋಡೋಕ್ಕೆ. ಹಾಗೆ ನಮ್ಮಪ್ಪ ಅಂದರು ಎಲ್ಲರ ಜೊತೆನೂ ಒಂದೊಂದು ಫೋಟೋ ತೆಗೆದುಬಿಡು ನಂದು ಅಂತ. ನೋಡಿ, ಕಿವಿ ಮೇಲೆ ಎಷ್ಟೋ ವರ್ಷದಿಂದನೇ ಇಟ್ಟಾಗಿದ್ದೆ. ಇಲ್ಲಿ ಪೂಜೆಗೆ ನಮ್ಮ ಚಿಕ್ಕ ಮಾವ ವಿಳೆದೆಲೆ ತೆಗಿತಾ ಇದ್ದಾರೆ. ತುಂಬ ಸ್ಟ್ರಾಂಗ್ ಇದೆ. ಅಷ್ಟೇ ಸಾಕು. ನಮ್ಮ ಮಾವ ಮನೆ ದೇವರು ಪೂಜೆ ಮಾಡಿ ಸ್ಟೈಲಿಶ್ ಆಗಿ ಬಟ್ಟೆ ಹಾಕೊಂಡ್ಬಂದ್ರು. ಇನ್ನೂ ಚೆನ್ನಾಗಾಗತ್ತಾ? ಆರ್ಡಿನರಿ ಡ್ರೆಸ್ಸಲ್ಲೇ ಇಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾರೆ ಅಲ್ಲ? ಇವ್ರೇನು ಮಾಡ್ತಾ ಇದ್ದಾರೆ ಇಲ್ಲಿ? ನೀಟಾಗಿ ಜೋಡಿಸಿ. ಥ್ಯಾಂಕ್ ಯು, ವಿ ವಿಲ್ ಟೇಕ್. ಫೈನಲಿ ಸುಮಾರು ಹೊತ್ತು ಮಾತಾಡಿ ಟೈಮ್ ಸ್ಪೆಂಡ್ ಮಾಡಿ ಎಲ್ಲರೂ ಅಂದ್ಕೊಂಡ್ರು ಇವಾಗ ದೇವ್ರಿಗೆ ಏನೇನು ಬೇಕು ಅದನ್ನೆಲ್ಲ ರೆಡಿ ಮಾಡಿಡೋಣ ಅಂತ. ಇವರಿಬ್ರು ನೋಡಿ ಇಲ್ಲಿ ಸೈಲೆಂಟಾಗಿ ಕೂತ್ಬಿಟ್ಟಿದ್ದಾರೆ, ಮತ್ತೆ ಕೆಲ್ಸಕ್ಕೆ ರೆಡಿ ಇದ್ದಾರೆ. ನಮ್ಮ ಫ್ಯಾಮಿಲಿಯಲ್ಲಿ ಒಂದೇನಂದ್ರೆ ಯಾರು ಸುಮ್ಮನೆ ಕೂರಲ್ಲ, ಎಲ್ಲರೂ ಯೂನಿಟಿಯಿಂದ ಕೆಲಸ ಮಾಡ್ತಾರೆ. ಅದಕ್ಕೆ ಕೆಲಸ ಬೇಗ ಆಗುತ್ತೆ. ಹಿಂದಿನ ದಿನಾನೇ ನಮ್ಮ ಮಾವ ಎಲ್ಲ ಸಾಮಾನು ತಂದಿಟ್ಟಿದ್ರು. ಇನ್ನೂ ಏನಾದರೂ ಸಾಮಾನು ಬೇಕಿದ್ರೆ ಅವ್ರು ಆಚೆ ಹೋಗಿ ಬೇಗ ತೊಗೊಂಡ್ಬಂದಿರೋರು. ನಾನು ನೋಡಿ ಇಲ್ಲಿ ಸುಮ್ಮನೆ ಕೂತಿದ್ದೀನಿ ವಿಡಿಯೋ ಮಾಡ್ತಾ. ಬಟ್ ಗೈಸ್, ನಾನು ಕೆಲಸ ಮಾಡಿದ್ದೀನಿ, ಟ್ರಸ್ಟ್ ಮೀ. ಯಾರೂ ರೆಕಾರ್ಡ್ ಮಾಡೋಕ್ಕಿರಲಿಲ್ಲ. ಆಮೇಲೆ ನಾನೇ ಫೋನ್ ಕೊಟ್ಟು ಕೂರಿಸ್ದೆ, ರೆಕಾರ್ಡ್ ಮಾಡಿ ನಾನು ಕೆಲಸ ಮಾಡ್ತಿರೋದು ಗೊತ್ತಾಗ್ಲಿ ಎಲ್ಲರಿಗೂ ಅಂತ. ನೋಡಿ ಎಷ್ಟು ರೆಸ್ಟ್ ಮಾಡ್ತಾ ಇದ್ದಾರೆ ಕೆಲಸ ಮಾಡ್ದಲೇನೆ ಇಬ್ರು. ನಮ್ಮ ದೊಡ್ಡಪ್ಪ ಮತ್ತು ಚಿಕ್ಕ ಮಾವನ ಕಾಲು ಎಳಿತಿದ್ದೆ ನಾನು, ಬಿಕಾಸ್ ಇವರಿಬ್ಬರೇ ಜಾಸ್ತಿ ಕೆಲಸ ಮಾಡೋದು. ಸೊ ಕಾಲು ಎಳಿಯಕ್ಕೆ ಮಜಾ ಬರುತ್ತೆ ಗೈಸ್, ಹಾಗಾಗಿ ಎಳಿತಾ ಇರಬೇಕು. ಇವ್ರು ಹಿಂಗೆ ಅಡ್ಡಾಡ್ತಾ ಇದ್ದಾರೆ ಇಡೀ ಮನೆ. ಇವರು ಬರೀ ಕೂತಿದ್ದಾರೆ. ಇವರು ಉಪ್ಪಿಟ್ಟು ಫಲಹಾರಕ್ಕೆ ಮಾಡಿದ್ರೆ ಮೆಸ್ಸಲ್ಲಿ ಊಟ ಮಾಡ್ಕೊಂಡು ಬಂದಿದ್ದಾರೆ. ಶಬಾಷ್, ನಂಗಾದ್ರೂ ಕರಿಬಾರ್ದಾಗಿತ್ತ. ಅಲ್ಲ, ಅಲ್ಲಿ ಕರೆಕ್ಟಾಗಿ ಹುಡುಕಿ, ಅಲ್ಲಿ ಕರೆಕ್ಟಾಗಿ ಅಲ್ಲಿ ಒಂಚೂರು ಹುಡುಕಿ. ಫೈನಲಿ 3-4 ಬ್ಯಾಕ್ಗ್ರೌಂಡಲ್ಲಿ ಒಂದು ಬ್ಯಾಕ್ಗ್ರೌಂಡ್ ಸೆಲೆಕ್ಟ್ ಮಾಡಿ ಹಾಕಿದ್ವಿ. ಬಾಳೆ ಕಂಬನ ಕೂರಿಸಿದ್ವಿ. ಅದಾದಮೇಲೆ ಹೂ ಎಲ್ಲ ಹಾಕಿ ಮಂಟಪ ಇಟ್ಟು ಲೈಟಿಂಗ್ಸ್ ಹಾಕಿ ಫೈನಲಿ ಎಲ್ಲ ಸೆಟ್ ಮಾಡಿದ್ರು. ದೊಡ್ಡಪ್ಪ ಲೈಟಿಂಗ್ಸ್ ಎಲ್ಲ ಹಾಕಿದ್ರು. ಫೈನಲಿ ಫಿನಿಶ್ ಆಯಿತು. ಫೈನಲ್ ಲುಕ್ ನೋಡೋಣ ಬನ್ನಿ. ಎಂತ? ಸರಿ ಆಯ್ತು ಸಖತ್. ಆಮೇಲೆ ಎಲ್ಲರಿಗೂ ನೆನಪಾಯ್ತು ತುಳಸಿ ಮಾಲೆ ಮಾಡಬೇಕಿತ್ತು ಅಂತ. ಸೊ ದೊಡ್ಡಮ್ಮದಿರು ಬಂದರು ಇಲ್ಲಿ ತುಳಸಿ ತೊಗೊಂಡೋಗೋಕ್ಕೆ. ಓಕೆ, ದೊಡ್ಡಪ್ಪ ಏನು ಮಾಡ್ತಾ ಇದ್ದೀರಾ? ನಾನು ಮಾವಿನ ಸೊಪ್ಪು ಹಾಕ್ತಾ ಇದ್ದೀನಿ.
ಎಲ್ಲಿಗೆ? ಬಾಗಿಲಿಗೆ ಬಾಗ್ಲಿಗ. ಬಾಗಿಲಿಗೆ ಓಕೆ. ಸತ್ಯನಾರಾಯಣ ಕಥೆಯಲ್ಲಿ ವಿಶೇಷವಾಗಿ ಮಾಯಿನ ಸಪ್ರೆ ವಿಶೇಷ. ಹಾಂ, ನಡೀರಿ. ಯಸ್. ಪೂಜೆಗೆಲ್ಲ ರೆಡಿ ಮಾಡಿಟ್ಟು ಎಲ್ಲರೂ ರೆಡಿಯಾಗಿ ಬಂದರು. ನಮ್ಮಮ್ಮ, ದೊಡ್ಡಮ್ಮದಿರು ಮತ್ತು ನಮ್ಮ ಅತ್ತಿಗೆ, ನಮ್ಮಪ್ಪ, ನಾನು. ಆ್ಯಂಡ್ ಪೂಜೆಗೆ ನಮ್ಮ ಮಾವನೂ ರೆಡಿಯಾಗಿ ಹೊಸ ಲುಕ್ಕಲ್ಲಿ ಬಂದಿದ್ದಾರೆ ನೋಡಿ ಇಲ್ಲಿ. ಹಾಗೆ ಸತ್ಯನಾರಾಯಣ ಕತೆಗೆ ಪ್ರಸಾದನೂ ಬಂದು ರೆಡಿ ಇತ್ತು. ಪೂಜೆಗೆ ಎಲ್ಲ ರೆಡಿ ಆದಮೇಲೆ ನೋಡೋಕ್ಕೆ ಚಂದ, ಎಷ್ಟು ನೀಟಾಗಿ ಕಾಣಿಸ್ತಾ ಇರುತ್ತೆ ಎಲ್ಲ. ಸೊ ನಾವು ಭಟ್ರಿಗೆ ಕಾಯ್ತಾ ಇದ್ವಿ. ಇಲ್ಲಿ ನಮ್ಮ ದೊಡ್ಡಮ್ಮ ರಂಗೋಲಿನೂ ಹಾಕಿದ್ರು ಆಚೆ ಕಡೆ. ನಮ್ಮ ದೊಡ್ಡಮ್ಮ ರಂಗೋಲಿ ಹಾಕ್ಬೇಕಾದ್ರೆ ನಾನು ಒಳಗಿದ್ದೆ, ಸೊ ತೆಗಿಯೋಕ್ಕಾಗಿಲ್ಲ. ಆ್ಯಂಡ್ ಇಲ್ಲಿ ನಾನು ನಮ್ಮ ಅತ್ತಿಗೆ ಹೋಗಿ ಒಂದು 5 ಜನಕ್ಕೆ ಕುಂಕುಮಕ್ಕೆ ಕರೆದು ಬರ್ತಾ ಇದ್ದೀವಿ. ಏನಕ್ಕಂದರೆ ತುಂಬ ಮಳೆ ಇತ್ತು, ಅದಕ್ಕೋಸ್ಕರ ಎಲ್ಲರಿಗೂ ಕರೆಯೋಕ್ಕಾಗಿಲ್ಲ ನಮಗೆ. ಫೈನಲಿ ಎಲ್ಲ ರೆಡಿ ಆಗ್ತಿದ್ದಂಗೆ ಭಟ್ರು ಬಂದರು. ಈಶ್ವರನ ದೇವಸ್ಥಾನದ ಭಟ್ರು, ಇವ್ರ ಹೆಸರು ಪರಮೇಶ್ವರ್ ಗುರೂಜಿ ಅಂತ. ಬರ್ತಿದ್ದಂಗೆ ಪೂಜೆಗೆ ಎಲ್ಲ ರೆಡಿ ಮಾಡಿಕೊಂಡ್ರು. ಮನೆ ದೇವರಿಗೆ ಕೈ ಮುಗ್ದು ಪೂಜೆನ ಶುರು ಮಾಡಿದ್ರು. ನೋಡ್ತಿದ್ದಂಗೆ ಪೂಜೆನ ತುಂಬಾ ಚೆನ್ನಾಗಿ ಮಾಡಿದ್ರು. ಎಲ್ಲರಿಗೂ ತುಂಬಾ ಖುಷಿ ಆಯಿತು. ನಮ್ಮ ಅಣ್ಣಂದಿರೆಲ್ಲ ನೀಟಾಗಿ ಫ್ರೆಶ್ ಅಪ್ ಆಗಿ ಬಂದರು. ಕರೆಕ್ಟ್ ಪೂಜೆ ಟೈಮಿಗೆ ಬಂದಿದ್ದಾರೆ ಎಲ್ಲರೂ. ವೆರಿ ಗುಡ್ ಬಾಯ್ಸ್. ಇಲ್ಲಿ ನೋಡಿ ನಮ್ಮ ದೊಡ್ಡಮ್ಮ ಏನೋ ತೆಗೆದ್ರು ಪರ್ಸು. ನಮ್ಮ ದೊಡ್ಡಮ್ಮ ಮನೆಗೆ ಹೋಗಿ ಸೀರೆ ಉಟ್ಕೊಂಡು ನಮಗೆಲ್ಲರಿಗೂ ಟೀ ಮಾಡ್ಕೊಂಡು ಬಂದಿದ್ರು. ಆ್ಯಂಡ್ ಇಲ್ಲಿ ನಮ್ಮಪ್ಪ ನೋಡಿ ಸೈಲೆಂಟಾಗಿ ಬಂದು ಟೀ ತೆಗಿತಾ ಇದ್ದಾರೆ ಎಲ್ಲರಿಗೂ ಕೊಡೋಕ್ಕೆ. ಟೀ ಕುಡಿತಾ ಇದ್ದಾರೆ, ಯಾರೋ ತಿಂತಾ ಇದ್ದಾರೆ. ಅಡ್ವಾನ್ಸ್ ಆಗಿ ಬಂದು ಕೂತಿದ್ದಾರೆ. ಜೇಬೆಲ್ಲ ಫುಲ್ ಇದೆ ತಾನೆ, ಜೇಬೆಲ್ಲ ಫುಲ್ ಇದೆ ತಾನೆ. ದಿಲೀಪಣ್ಣ ಯಾಕೆ ಗುರಾಯಿಸ್ತಾ ಇದ್ದೀರಾ? ಇಲ್ಲಿ ನಮ್ಮ ಅಪ್ಪಂಗೆ ನಮ್ಮ ಅತ್ತಿಗೆ ಅಂದಿದ್ದೆ ಆಸ್ಥೆಟಿಕ್ ಶಾರ್ಟ್ ಬೇಕು ಮಾತಾಡ್ತಾನೆ ಇಲ್ಲಿ ಅಂತ. ಸೊ ಏನು ಬೇಕಾದ್ ಮಾತಾಡ್ತಾನೆ ನಿಂತಿದ್ರು. ಇಲ್ಲಿ ವಿಜು ಮಾಮ ಪಂಚಾಮೃತ ಅಭಿಷೇಕ ಮಾಡ್ತಾ ಇದ್ದಾರೆ. ಇಲ್ಲಿ ಜೋಯಿಸ್ರು ಸತ್ಯನಾರಾಯಣ ಸ್ವಾಮಿ ಕತೆ ಓದಿದ್ರು. ಅದ್ರಲ್ಲಿ ಬರೋ 5 ಅಧ್ಯಾಯಗಳನ್ನು ಓದಿದ್ರು. ಅದ್ರ ಬಗ್ಗೆ ನಮಗೆ ತುಂಬಾ ಅರ್ಥಪೂರ್ಣವಾಗಿ ತಿಳಿಸ್ಕೊಟ್ರು ಜೋಯಿಸ್ರು. ಆ್ಯಂಡ್ ಪೂಜೆ ಮುಗಿತಿದ್ದಂಗೆ ಊಟನೂ ಬಂತು. ಸೊ ಇಲ್ಲಿ ಚಿಕ್ಕ ಮಾವ ಊಟ ಒಳಗಿಡ್ತಾ ಇದ್ದಾರೆ. ಪೂಜೆ ಎಲ್ಲ ಮುಗ್ದು ಭಟ್ರು ದೇವ್ರ ಪ್ರಸಾದನ ಕೊಟ್ಟರು ಎಲ್ಲರಿಗೂ. ಆ್ಯಂಡ್ ಇಲ್ಲಿ ಭಟ್ರು ಅವ್ರದ್ದು ಲೈಫ್ ಸ್ಟೋರಿ ಏನೋ ಹೇಳ್ತಾ ಇದ್ರು. ಅದಕ್ಕೋಸ್ಕರ ಎಲ್ಲರೂ ಸೀರಿಯಸ್ಲಿ ಅದನ್ನು ಕೇಳಿಸ್ಕೊತಾ ಇದ್ದಾರೆ. ನಮ್ಮಪ್ಪ ಅಲ್ಲೇನೋ ಕಿತಾಪತಿನೇ ಮಾಡ್ತಿರ್ತಾರೆ ಪಕ್ಕ. ಪೂಜೆ ಮುಗಿತಾ? ಸೂಪರ್ ಆಗೈತಾ? ಓಕೆ. ನಮ್ಮ ಮಾವನ ಮನೆ ಮುಂದೆನೇ ನಮ್ದೊಬ್ರು ಕ್ಯೂಟ್ ಸಬ್ಸ್ಕ್ರೈಬರ್ ಇದ್ದಾರೆ. ಅವ್ರು ಎಲ್ಲ ಪೂಜೆಗೂ ಕರಿತೀವಿ ನಾವು. ಆ್ಯಂಡ್ ಈ ಸಲ ಬರ್ತಾ ನಂಗೊಂದು ನೈಲ್ ಪಾಲಿಶ್ ತೊಗೊಬಂದಿದ್ಲು. ಸೋ ಕ್ಯೂಟ್. ಅಡುಗೆಗೆ ಹೆಸರು ಕಾಳು ಸ್ಯಾಲೆಡ್ ಮಾಡಿಸಿದ್ರು, ಬೀನ್ಸ್ ಪಲ್ಯ ಮಾಡಿಸಿದ್ರು, ವಾಂಗಿಬಾತ್ ಮಾಡಿಸಿದ್ರು, ಮೆಣಸಿನ್ಕಾಯಿ ಬಜ್ಜಿ ಮಾಡಿಸಿದ್ರು, ಪಾಯಸ ಮಾಡಿಸಿದ್ರು, ಉಪ್ಪಿನಕಾಯಿ ಮೊಸರಂತೂ ಇರುತ್ತೆ, ಆಲೂಗೆಡ್ಡೆ ಬಜ್ಜಿ ಮಾಡಿಸಿದ್ರು, ಸಾಂಬಾರು ಮಾಡಿಸಿದ್ರು, ಆ್ಯಂಡ್ ತಿಳಿ ಸಾರು ಮತ್ತು ಅನ್ನ ಮಾಡಿಸಿದ್ರು. ಆ್ಯಂಡ್ ಬಾದಾಮ್ ಪೂರಿ ಸ್ವೀಟ್ ಕೂಡ ಮಾಡಿಸಿದ್ರು. ಇದನ್ನೆಲ್ಲ ಉಡುಪ ಭಟ್ರಿಗೆ ಕೊಟ್ಟಿದ್ವಿ ನಾವು ಮಾಡೋಕ್ಕೆ. ಆ್ಯಂಡ್ ತುಂಬಾ ಚೆನ್ನಾಗಿ ಮಾಡ್ಕೊಂಬಂದಿದ್ರು.
ಎಲ್ಲರೂ ಒಟ್ಟಿಗೆ ಸೇರಿದ್ವಿ. ಸೊ ಕರೆಕ್ಟಾಗಿರೋ ಮುಹೂರ್ತ ನೋಡಿ ಎಲ್ಲರೂ ಅವ್ರವ್ರ ಅಣ್ಣಂದಿರಿಗೆ ತಮ್ಮಂದಿರಿಗೆ ರಾಖಿ ಕಟ್ಟಿದ್ರು. ಇಲ್ಲಿ ಫಸ್ಟ್ ನಮ್ಮ ದೊಡ್ಡಮ್ಮ ಕಟ್ತಾ ಇದ್ದಾರೆ, ಆಮೇಲೆ ನಮ್ಮಮ್ಮ, ಆಮೇಲೆ ಇನ್ನೊಬ್ಬರು ದೊಡ್ಡಮ್ಮ ಕಟ್ತಾರೆ. ಅದಾದಮೇಲೆ ನಾನು ನಮ್ಮ ಅಣ್ಣಂದಿರಿಗೆ ಕಟ್ತೀನಿ. ಸೊ ಇದೆಲ್ಲ ಕ್ಲಿಪ್ಸ್ನ ನೀವು ಎಂಜಾಯ್ ಮಾಡಿ. ನಾನು ಇಲ್ಲಿಗೆ ನನ್ನ ವಾಯ್ಸ್ ನೋಟ್ನ ನಿಲ್ಲಿಸ್ತಾ ಇದ್ದೀನಿ, ಆಮೇಲೆ ಕಂಟಿನ್ಯೂ ಮಾಡ್ತೀನಿ ರಾಖಿ ಎಲ್ಲ ಕಟ್ಟಾದ್ಮೇಲೆ. ಏನು ತಂದ್ಯಾ? ಹಾಂ, ಒಳ್ಳೇದು, ಎರಡು ತಂದೇನೆ. ಕಾಣ್ತಾ ಇದೆಯಾ? ಅಲ್ದೆ ಕೊಟ್ಟಿದ್ದೆ ನಾನು ಅಲ್ಲಿ. ಕರಿಮಗ ರಾಖಿ ಕಟ್ಸ್ಕೊಂಡು ಹೋಗಿ ಎಲ್ಲ ಇಲ್ಲಿ ಕ್ಯಾಮ್ರಾಮನ್ ನಮ್ಮ ಮತ್ಕೆ ಆಗಿದ್ರು. ನಮ್ಮಣ್ಣ ನೋಡಿ ಕಣ್ಣು ಹೊಡಿತಾ ಇದ್ದಾರೆ. ಈ ಕ್ಲಿಪ್ಪನ್ನು ಹಾಕಲ್ಲ ಅನ್ಕೊಂಡಿದ್ದೀರಾ? ಹಾಕ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಗಿಫ್ಟ್ ಏನಾದ್ರು ಕೇಳ್ಬೇಕಾದ್ರೆ ಹಿಂದೆ ಜರಿಬಾರ್ದು ಅಂತಾರೆ, ಅದಕ್ಕೆ ನಾನಾಗೆ ಕೇಳ್ಬಿಟ್ಟೆ. ಆ್ಯಂಡ್ ನಮ್ಮಣ್ಣ ಇಲ್ಲಿ ನನಗೆ ಸಿಲ್ವರ್ ಬ್ರೇಸ್ಲೆಟ್ ತೊಗೊಂಡ್ಬಂದಿದ್ದಾರೆ. ಕಾಯಕ್ಕಾಗ್ದಲೇ ಮನೆಗೆ ಹೋಗಿ ಫಸ್ಟ್ ಹಾಕ್ಕೊಂಡು ನೋಡಿದೆ, ಸಖತ್ತಾಗಿ ಕಾಣ್ತಾ ಇತ್ತು. ಆ್ಯಂಡ್ ಇಲ್ಲಿ ರಜತನ್ನ ದುಡ್ಡು ಕೊಟ್ಟರು, ದುಡ್ಡು ಯಾರಿಗೆ ಇಷ್ಟ ಇಲ್ಲ ಹೇಳಿ. ಇವಾಗ ಮನೆಗೆ ಹೋಗಿ ಫಸ್ಟು ಹ್ಯಾಂಡ್ ಬ್ಯಾಗ್ ಆರ್ಡರ್ ಮಾಡ್ತೀನಿ, ಬಿಕಾಸ್ ನಂಗೆ ಹ್ಯಾಂಡ್ ಬ್ಯಾಗ್ ಬೇಕಿತ್ತು. ಆ್ಯಂಡ್ ಇಲ್ಲಿ ಗುಂಡಂಗೆ ಆಟ ಆಡ್ಸೋಕ್ಕೆ ಗುಂಡಂಗೂ ಕೇಳಿದೆ ಗಿಫ್ಟ್ ಕೊಡು ಅಂತ. ಅವ್ನು ನೋಡಿ ಹೆಂಗೆ ಮಾಡ್ತಾನೆ. ಇಲ್ಲಿ ನೋಡಿ, ನಮ್ಮ ದೊಡ್ಡಣ್ಣ ಬಂದಿದ್ದಾರೆ. ನೆನ್ನೆ ಎಲ್ಲರೂ ಇದ್ದಾಗ ಬಂದಿಲ್ಲ, ಇವಾಗ ಸ್ಪೆಷಲ್ ಆಗಿ ಬಂದಿದ್ದಾರೆ ನೋಡಿ. ನಾವು ಲೇಟಾಗಿ ಎಂಟ್ರಿ ಕೊಟ್ಟರು ಲೇಟೆಸ್ಟ್ ಆಗಿ ಕೊಡ್ತೀವಿ. ಹೌದು, ನೆನ್ನೆ ಬರ್ಡೇ ಇತ್ತು ಇವರಿಗೆ. ಸ್ಪೆಷಲ್ ರಾಖಿ ಅದು ನನಗೆ ಅಂತಾನೆ ಡಿಸೈನ್ ಆಗಿರೋದು, ಅದಕ್ಕೆ ಲೇಟ್ ಆಗಿದೆ. ಚಿನ್ನದ ಉಂಗುರ ಅವ್ರಿಗೆ ಕೊಡ್ತೀನಿ ಅಂತ ಅನ್ಕೋಬಿಟ್ರು, ಬಟ್ ಇದಿರೋದು ದೃಷ್ಟಿ ತೆಗಿಯೋಕ್ಕೆ. ಫಸ್ಟ್ ಹೇಳ್ತಾ ಇದ್ದಾರೆ ಮತ್ತೆ ಎಲ್ಲ ಹಾಕೊಂಡು ಹೋಗ್ತಾರೆ ಅಂತ. ಕೈ ಮುಕ್ಕೊಂಡಿರ್ಬೇಕಾ? ಲಾಗಲ್ಲಿ ಇನ್ನ ಡೈಲಿ 10 ಲಕ್ಷ ಸಾಕಾ? ಡೈಲಿ 10 ಲಕ್ಷ, ಡೈಲಿ ಒಂದು 10 ಲಕ್ಷ ಸಿಗ್ಲಿ. ನೀನು ಬಂದೇ ಇಲ್ಲ ಇವತ್ತಿನ ಬ್ಲಾಗಲ್ಲಿ. ಊಟ ಚೆನ್ನಾಯ್ತಾ? ಹಾಂ, ಚೆನ್ನಾಗಿತ್ತಾ? ತಿಂದ? ಹೊಟ್ಟೆ ತುಂಬ ತಿಂದ? ನಾಳೆ ಇವಳು ಎಕ್ಸಾಮ್ ಇದೆ, ಎಲ್ಲರೂ ಆಲ್ ದ ಬೆಸ್ಟ್ ವಿಶ್ ಮಾಡಿದ್ವಿ. ಬಾಯ್ 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 ಅನ್ಬಿಡಿ. ಬಾಯ್ ಬಾಯ್, ಟಾಟಾ ಟಾಟಾ, ಬಾಯ್ ಬಾಯ್. ಎಲ್ಲರಿಗೂ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ವ್ಲಾಗ್ ನೋಡಿ ಮಜಾ ಮಾಡಿ ಅಂತನಾ? ಲಾಂಗ್ ನೋಡಿ ಮಜಾ ಮಾಡಿ, ಆದರೆ ಎಲ್ಲರಿಗೂ ಕರಿಬೇಕಿತ್ತು, ಮಳೆ ಕಾರಣದಕ್ಕೆ ಕರೀಲಿಲ್ಲ. ಹೌದು ಹೌದು, ನಿನ್ನ ಸಬ್ಸ್ಕ್ರೈಬರ್ ನಿಂದ ಯಾರು ಇದ್ದಾರೋ ಎಲ್ಲರೂ ಹೋಗಿ ಮುಂದಿನ ಫಂಕ್ಷನಿಗೆ ಬರಬೇಕು. ಓಕೆ, ಎಲ್ಲರಿಗೂ ಎಲ್ಲರಿಗೂ ಮುಂದಿನ ಫಂಕ್ಷನಲ್ಲಿ 3 ಲಕ್ಷ ಆಗಿರ್ತಾರೆ, ಎಲ್ಲರಿಗೂ ಕರೀಲಾ? ಓಕೆ, ನನ್ನ ಬ್ಲಾಗಿಗೆ ಬಾಯ್ ಅನ್ನಿ, ನನ್ನ ಬ್ಲಾಗಿಗೆ ನಿಮ್ಮ ದೊಡ್ಡಮ್ಮ ಬಾಯ್ ಅನ್ನಿ. ನಾನು ಬರ್ತಾ ಇದ್ದೀನಿ. ಬ್ಲಾಗಿಗೆ ಬಾಯ್ ಅನ್ನಿ, ಬ್ಲಾಗಿಗೆ ಬಾಯ್. ಇವ್ರು ಬೇಕಂತ ಬಂದು ಕೂತಿಲ್ಲ. ಓ, ಇವತ್ತಿನ ಬ್ಲಾಗ್ನ ಇಲ್ಲೇ ಮುಗಿಸ್ತಾ ಇದೀವಿ. ಹೌದು, ಇಷ್ಟ ಹೇಳಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಬಾಯ್ ಬಾಯ್. ನಿಮ್ಮ ಮೊಬೈಲ್ ಚಾರ್ಜರ್ ಎಲ್ಲ ತಗೊಂಡ್ಯಾ? ಹಾಂ,